ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಖರ್ಜೂರದಿಂದ ಮಾಡಬಹುದಾದಂತ ಒಂದು ತುಂಬಾನೇ ಹೆಲ್ದಿ ಮತ್ತು ಸುಲಭವಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತಿನ್ನೋಕೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಗೆಸ್ಟ್ ಬಂದಾಗ ಇಲ್ಲ ಸ್ಪೆಷಲ್ ಡೇಗಳಲ್ಲಿ ಹಬ್ಬಗಳಲ್ಲಿ ಸುಲಭವಾಗಿನೇ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಖರ್ಜೂರ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಖರ್ಜೂರ ಉಂಡೆ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ ಆಗುವಷ್ಟು ಖರ್ಜೂರನ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, 1 ಕಪ್ ಆಗುವಷ್ಟು ಕಡಲೆ ಬೀಜ. ಈಗ ನಾವಿಲ್ಲಿ ಮೊದಲು ಒಂದು ಜಾರಲ್ಲಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಬಾದಾಮಿ, 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕು, ಪೌಡ್ರ್ ಮಾಡಬೇಕು. ಪೌಡ್ರ್ ಅಂದರೆ ಪೂರ್ತಿಯಾಗಿ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ದಪ್ಪಗೆ ಇರಬೇಕು, ತುಂಬ ಪೌಡ್ರಾಗಿ ಮಾಡ್ಕೋಬೇಡಿ. ಇವಾಗ ನಾವಿಲ್ಲಿ ಅದೇ ಜಾರಲ್ಲಿ ಖರ್ಜೂರನ ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇವೆರಡನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ನಾನು ಇದರಲ್ಲಿ ತುಪ್ಪನೂ ಆ್ಯಡ್ ಮಾಡಿಲ್ಲ, ಬೇಕಾದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದನ್ನು ಉಂಡೆನ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೋಬೇಕು. ಇದು ಮಾಡೋದು ತುಂಬ ಇದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಅವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಟೇಸ್ಟಿ ಕೂಡ ಮತ್ತು ತುಂಬ ಹೆಲ್ದಿ ಉಂಡೆ ಕೂಡ ಆಗಿದೆ ಇದು. ಇವಾಗ ಎಲ್ರಿಗೂ ಇಷ್ಟವಾಗುವ ಮತ್ತು ಟೇಸ್ಟಿಯಾಗಿರುವ ಹೆಲ್ದಿಯಾಗಿರುವ ಖರ್ಜೂರದ ಉಂಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.